ಕೇಂದ್ರ ಸರ್ಕಾರ 500 ಹಾಗೂ 1000 ರೂಪಾಯಿ ನೋಟ್ಗಳನ್ನು ರದ್ದು ಮಾಡಿದ ಬಳಿಕ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ನೋಟ್ ಬ್ಯಾನ್ ಬಳಿಕ ಆಸ್ತಿ ನೋಂದಣಿ ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ವ್ಯವಹಾರದಲ್ಲಿ ಎರಡನೇ ಮುಂಬೈ ಎಂದೇ ಹೆಸರುವಾಸಿಯಾಗಿರುವ ಹುಬ್ಬಳ್ಳಿ ನಗರಕ್ಕೆ ನೋಟ್ ಬ್ಯಾನ್ ಬಿಸಿ ಭಾರೀ ಪ್ರಮಾಣದಲ್ಲಿ ತಟ್ಟಿದೆ. ಸದಾ ಆಸ್ತಿ ಖರೀದಿ ಹಾಗೂ ಮಾರಾಟದ ನೋಂದಣಿ ಸಲುವಾಗಿ ಗಿಜುಗುಡ್ತಾ ಇದ್ದ ಜಿಲ್ಲಾ ಉಪ ನೋಂದಣಾಧಿಕಾರಿ ಕಚೇರಿ ಈಗ ಖಾಲಿ ಹೊಡಿತಾ ಇದೆ. ಇನ್ನೊಂದೆಡೆ ಬೃಹತ್ ಅಪಾರ್ಟ್ಮೆಂಟ್ ಹಾಗೂ ನಿವೇಶನಗಳನ್ನ ರಚಿಸಿ ಬುಕ್ಕಿಂಗ್ ಇಲ್ಲದೆ ಖಾಲಿ ಕುಳಿತ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಇದಕ್ಕೆ ಪ್ರಮುಖ ಕಾರಣವೇ ನೋಟ್ ಬ್ಯಾನ್ ಎಫೆಕ್ಟ್ ಎನ್ನಲಾಗ್ತಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಆಸ್ತಿ ಖರೀದಿ ಮಾರಾಟ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ಸಾಮಾನ್ಯ ದಿನಗಳಲ್ಲಿ 230ರಿಂದ 250 ಆಸ್ತಿಗಳು ನೋಂದಣಿಯಾಗ್ತಾ ಇದ್ವು. ಆದ್ರೆ ಈಗ ನೋಟ್ ಬ್ಯಾನ್ ಬಳಿಕ ಪ್ರತಿದಿನ 25 ಆಸ್ತಿ ಕೂಡ ನೋಂದಣಿಯಾಗ್ತಿಲ್ಲ. ಅವಳಿ ನಗರದಲ್ಲಿ 5,000ಕ್ಕೂ ಅಧಿಕ ಫ್ಲಾಟ್ಗಳು ಹಾಗೂ 16 ಎಕರೆಯ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಆದ್ರೆ ನೋಟ್ ಬ್ಯಾನ್ನಿಂದಾಗಿ ಜನರು ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಮುಂದೆ ಬರ್ತಾ ಇಲ್ಲ. ಮುಂದೆ ಸರ್ಕಾರದವರು ಈಗೇನ ಜನರಿಗೆ ಸ್ಕೀಮ್ಸ್ ಮತ್ತು ಒಳ್ಳೆ ಇಂಟ್ರೆಸ್ಟ್ ರೇಟ್ನೊಳಗೆ ಕಮ್ಮಿ ಮಾಡಿ ಅಂತ ಏನಾರ ಗೌರ್ಮೆಂಟ್ನವರು ಸ್ಕೀಮ್ಸ್ ಕೊಟ್ರೆ ಈ ಮಿಡ್ಲ್ ಕ್ಲಾಸ್ನವರು ಮತ್ತು ಲೋ ಕ್ಲಾಸ್ನವರು ಪ್ಲಾಟ್ ತೊಗೊಳಕ್ಕಾಗಲಿ ಅಥವಾ ಅಪಾರ್ಟ್ಮೆಂಟ್ನೊಳಗೆ ಮನೆ ತೊಗೊಳಕ್ಕಾಗಲಿ ಮುಂದೆ ಬರ್ತಾರಂತ ನನಗೆ ಅನಿಸುತ್ತೆ. ಮತ್ತು ಮುಂದೆ ಬ್ಯಾಂಕಿಗೆ ಸಿಕ್ಕಾಪಟ್ಟೆ ದುಡ್ಡು ಬಂದು ಬಿದ್ದಿರೋದ್ರಿಂದ ಈ ಹೌಸಿಂಗ್ ಲೋನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ ಅನ್ನುವಂಥ ಒಂದು ಹೋಪ್ಸು ನಾವು ಇಟ್ಕೊಂಡಿದ್ದೀವಿ. ಇನ್ನು ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಹೊಸ ನಿವೇಶನ ಖರೀದಿಗಿಂತ ಉಡುಗೊರೆಯಾಗಿ ನೀಡುವ ದಾನಪತ್ರ ಹಾಗೂ ಗಿಫ್ಟ್ಗಳ ನೋಂದಣಿ ಸಂಖ್ಯೆ ಹೆಚ್ಚಾಗಿದೆ. ಒಟ್ನಲ್ಲಿ ಸದ್ಯಕ್ಕಂತೂ ನೋಟ್ ಬ್ಯಾನ್ನಿಂದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಆದರೆ ಮಾರುಕಟ್ಟೆಯಲ್ಲಿ ಆಸ್ತಿ ದರ ಮಾತ್ರ ಸ್ಥಿರವಾಗಿದೆ. ಮುಂದೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಒಳ್ಳೆ ಭವಿಷ್ಯ ಇದೆ. ಬ್ಯಾಂಕ್ಗಳು ಗೃಹ ನಿವೇಶನ ಖರೀದಿ ಸಾಲದ ಮೇಲಿನ ಬಡ್ಡಿ ದರ ಕಡಿಮೆಯಾಗಿ ಉದ್ಯಮ ಚೇತರಿಕೆ ಕಾಣಲಿದೆ ಅನ್ನೋ ವಿಶ್ವಾಸ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಇದೆ. ಹುಬ್ಬಳ್ಳಿಯಿಂದ ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್.